ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಸಹ ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮನೆಯಲ್ಲಿ ಅಮ್ಮ ಅಪ್ಪ ಇಬ್ಬರು ಇಲ್ಲದ ಕಾರಣ ಇಬ್ಬರ ಕೆಲಸ ಸಹ ನನಗೆ ಇದೆ. ಅಮ್ಮನ ಮನೆಗೆ ಬಂದರೆ ಸ್ವಲ್ಪ ಆರಾಮ್ಸೆ ಎದ್ದು ಅಮ್ಮ ಮಾಡಿದ್ನ ತಿಂದು ಮತ್ತೆ ಸ್ವಲ್ಪ ಕೆಲಸ ಮಾಡೋದು ಇಷ್ಟೇ ಇತ್ತು. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೊಟ್ಟಿ ಮತ್ತು ಚಟ್ನಿ ಮಾಡಿಕೊಂಡೆ. ಮಧ್ಯಾಹ್ನಕ್ಕೆ ಕುಚ್ಚಲಕ್ಕಿ ಅಲ್ವಾ, ತುಂಬ ಹೊತ್ತು ಬೇಕು ಬೇಯಕ್ಕೆ. ಇಟ್ಟಿದ್ದೇನೆ ಕುಚ್ಚಲಕ್ಕಿ ಬೇಯಕ್ಕೆ. ಜೊತೆಗೆ ನಮ್ಮ ಅಮ್ಮಿದು ಹಾಲು ಕರಿಬೇಕಲ್ವ, ಆ ಕೆಲಸ ಸಹ ಇತ್ತು. ಹಾಲು ಕರೀಲಿಕ್ಕೆ ನನಗೆ ಆಗ್ತಾನೇ ಇಲ್ಲ. ಅದು ಒಂದು ಗ್ಯಾಪ್, ಹಾಲು ಕರಿಯೋದೆ ಅದಕ್ಕೆ. ಮತ್ತು ಇವಳದು ಹಾಲು ಕರಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಹಾಗಾಗಿ ನಮ್ಮ ಮನೆ ಪಕ್ಕದವರು ಬಂದು ಹಾಲು ಕರೆದು ಕೊಟ್ಟು ಹೋಗಿದ್ದಾರೆ. ಈಗ ಮೊಸರು ಇತ್ತು, ಅದನ್ನ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದಿದ್ದೇನೆ. ಇನ್ನು ಬಟ್ಟೆ ವಾಶ್, ಮನೆಯದು ಕೆಲಸ, ಕ್ಲೀನಿಂಗು ಅದು ಇದು ಎಲ್ಲ ಇದೆ. ಅಮ್ಮನವರು ನಿನ್ನೆ ನೈಟ್ ಗೋವಾ ರೀಚ್ ಆಗಿದ್ದಾರೆ ಸೇಫಾಗಿ. ಇನ್ನು ಇವತ್ತು ಟೆಂಪಲ್ ರೌಂಡ್ ಇದೆ ಅವ್ರದ್ದು. ನಾಳೆ ಬೇರೆ ಪ್ಲೇಸ್ ಎಲ್ಲ ತಿರುಗಾಡ್ಲಿಕ್ಕಿದೆ ಅಂತೆ. ಮತ್ತು ನಮಗೆ ನಿನ್ನೆ ನೈಟ್ ಮಳೆ ಬಂತು. ಸ್ವಲ್ಪ ಜಾಸ್ತಿ ಸೆಕೆ ಇದೆ ಇವತ್ತು ಮಳೆ ಬಂದ ಕಾರಣ. ಯಾರ ಊರಲ್ಲೆಲ್ಲ ಮಳೆ ಬಂತು, ಸೆಕೆ ಹೇಗಿದೆ? ನನಗಂತೂ ದೇವರೇ, ಅಲ್ಲಿದು ವಿರಾಜಪೇಟೆದು ವೆದರಿಗೂ ಇಲ್ಲಿ ವೆದರಿಗೂ ತುಂಬ ಸಾಕಾಗ್ತಿದೆ. ಬೆಂಕಿ ಹತ್ರ ಕೆಲಸ ಮಾಡೋಕ್ಕಾಗ್ತಿಲ್ಲ. ಬಿಸಿಗೆ ರೊಟ್ಟಿ ಎಲ್ಲ ಮಾಡಲಿಕ್ಕೆ ಗ್ಯಾಸಲ್ಲಿ ಆಗೋದಿಲ್ಲ. ಅದಕ್ಕೆ ಬೆಂಕಿಯೇ ಬೇಕು. ಸಾಕಾಯ್ತು ನನಗೆ ಬೆಳಿಗ್ಗೆ ಬೆಂಕಿ ಹತ್ರ ಕೂತು. ಇವತ್ತಿದ್ದು ಕೆಲಸ ಏನಿಲ್ಲ ಅಂತ ನೋಡುವ. ಗೇರು ಬೀಜ, ಗೇರು ಹಣ್ಣು ಬಿದ್ದಿದೆ. ಹೆರ್ಕುವ ಅಂತ ಬಂದೆ. ನೋಡಿ, ನಿನ್ನೆ ನೈಟ್ ಮಳೆ ಬಂತಲ್ವ, ಇದೆಲ್ಲ ಹೇಗಾಗಿ ಬಿದ್ದಿದೆ ನೋಡಿ. ಕೆಜಿಗೆ 140 ಅಂತೆ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ರೇಟ್ ಕೇಳಿರೋದು ಗೇರು ಬೀಜಕ್ಕೆ. 140 ಕೆಜಿಗೆ 100 ರೂಪಾಯಿ ಎಲ್ಲ ಆಗಿದ್ದು ಗೊತ್ತು ನನಗೆ, ಆದರೆ 140 ಎಲ್ಲ ಆಗಿದ್ದು ಇದೇ ಫಸ್ಟ್ ಟೈಮ್ ಅಂದ್ಕೋತೇನೆ. ಅಲ್ಲ, ನನಗೆ ಗೊತ್ತಿಲ್ವಾ ಅಂತ ಗೊತ್ತಿಲ್ಲ. ಯಾರ ಊರಲ್ಲೆಲ್ಲ ಗೇರು ಬೀಜ ಇದೆ, ಹಸಿ ಗೇರು ಬೀಜನ ತೆಗೆದು ಯಾರೆಲ್ಲ ಪಲ್ಯ ಮಾಡ್ತೀರಾ, ಸಾರು ಮಾಡ್ತೀರಾ, ಕಮೆಂಟಲ್ಲಿ ಹೇಳಿ. ನನಗೆ ತುಂಬ ಇದೆ ಹೆರ್ಕಕ್ಕೆ, ನನಗೆ ಹೆರ್ಕಬೇಕೀಗ. ಇವನು ನನ್ನ ಕ್ಲಾಸ್ಮೇಟ್. ಓ ಪ್ರಸಾದ, ಮುಳುತೂಲ ಹೊರತೂಲ ಹಿಂಗಾರ ತೆಗಿಲಿಕ್ಕೆ ಮರ ಹತ್ತದಿದ್ದಾನೆ. ತೆಂಗಿನ ಮರ, ಸಾರಿ ಅಡಿಕೆ ಮರ. ಇದು ನನಗೆ ಪೂಜೆಗೆ ಬೇಕಿತ್ತು. ಅಪ್ಪ ಇಲ್ಲದ ಕಾರಣ ಇವನಿಗೊಂದು ದಮ್ಮಯ್ಯ ಹಾಕಿದ್ದು. ಊರಿಗೆ ಬಂದರೆ ಕ್ಲಾಸ್ಮೇಟ್ ಕೈಗಳಿಂದೆಲ್ಲ ಉಪಕಾರ ಆಗ್ತದೆ. ನೋಡಿ, ಹತ್ತಿದ್ದಾನೆ. ಬಾಲ್ಯದ ಗೆಳೆಯ, ಅಂಗನವಾಡಿಯಿಂದ ಒಟ್ಟಿಗಿದ್ವಿ ನಾವು. ಮಂಗ ಆಚೆ, ಪ್ರಸಾದ ಈಚೆ. ಅಲ್ಲೋ ಪ್ರಸಾದ. ನೋಡಿ, ಹಿಂಗಾರ ಪೂಜೆಗೆ. ನೋಡಿ, ನನ್ನ ಚಿಕ್ಕಮ್ಮ ಮತ್ತು ನಂದೊಂದು ಸಣ್ಣ ತಮ್ಮ ಬಂದಿದ್ದಾನೆ ಮನೆಗೆ. ಅಭಿ, ಹಾಯ್ ಹೇಳು. ಇವತ್ತು ನನಗೆ ಗೆಸ್ಟ್. ಮತ್ತೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೇನೆ, ಹಾಗೆ ಮನೆಯಲ್ಲಿ ಇರಲಿಕ್ಕೆ ನನ್ನ ಚಿಕ್ಕಮ್ಮ ಬಂದಿದ್ದಾರೆ. ಇವತ್ತು ಕೂಡ ನದಿಗೆ ಬಂದಿದ್ದೇನೆ ನಾನು. ಇವತ್ತೊಂದು ಸ್ನಾನ ಮಾಡುವ ಅಂತ. ಜೊತೆಗೆ ಇಬ್ಬರು ಪಂಟ್ರು ಇದ್ದಾರೆ ನನ್ನೊಟ್ಟಿಗೆ. ಚಿಕ್ಕಮ್ಮ ಬಟ್ಟೆ ವಾಶ್ ಮಾಡ್ತಿದ್ದಾರೆ. ಸ್ನಾನ ಮಾಡಿ ನಾಳೆ ಹೇಗೂ ವಿರಾಜಪೇಟೆಗೆ ಹೋಗ್ತಿದ್ದೇನೆ. ಇವತ್ತು ಸ್ವಲ್ಪ ನದಿಯಲ್ಲಿ ಮಜಾ ಮಾಡೋಣ ಅಂತ ಬಂದಿದ್ದೇನೆ. ನೋಡಿ, ಲಾಗ ಹೊಡಿತಿದ್ದಾರೆ ಅಭಿ ಮತ್ತು ನಿಶಿ. ಚಿಕ್ಕಮ್ಮ ನೋಡಿ ಬಟ್ಟೆ ವಾಶ್ ಮಾಡ್ತಿದ್ದಾರೆ. Mama,
तू येऊन यायला रो इथं माझ्या अंगी तेंड जा गेला का आणि काहीतरी असल्यावर केला नका मा नका नका तू पेवायला पाहिजे तू येऊन ये मग येऊन ये जरा माता फुल थंड उजाला तसा अभ्यास नाही बघ नाही आता ನೋಡಿ ನನಗೆ ಹಾಲು ಕರೀಲಿಕ್ಕೆ ಆಗುದಿಲ್ಲ ಅಂತ ನಮ್ಮ ಜಯಂತಿ ಅಕ್ಕ ಬಂದಿದ್ದಾರೆ ಹಾಲು ಕರೀಲಿಕ್ಕೆ ವಿಡಿಯೋ ಅಲ್ನ ಬುಕ್ಕ ಯಾನು ಮುರಾನಿ ಒಂದ್ಸತಿ ಬರಿಯೇ ಅಂಡವು ಯಾನೇ ಬರಿಪು ನಂದು ಎನ್ನುವರು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ ನಮಸ್ತೆ.